ಅಕ್ವೇರಿಯಮ್ಮು ಭಾಳ ಮತ್ಸ್ಯಾಲಯ ಭಾಳ ಎಜುಕೇಟಿವ್ ಆಗಿ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿ ಮೀನುಗಳಿದೆ, ಡೆಕೋರೇಟಿವ್ ಮೀನು ಯಾವುದು, ತಿನ್ನೋ ಮೀನು ಯಾವುದು, ಆಮೇಲಿಂದ ಈ ಸಮುದ್ರದಲ್ಲಿ ಬೆಳೆಯೋ ಮೀನು ಯಾವುದು, ಆಮೇಲಿಂದ ಇದು ಏನು ಫ್ರೆಶ್ ವಾಟರ್ಸ್, ನದಿ ನೀರಲ್ಲಿ, ಕೆರೆಗಳಲ್ಲಿ ಮಾಡೋದು. ಆಮೇಲೆ ಅದರಲ್ಲಿ ತಾವು ನೋಡಿದ್ರಿ ಎಷ್ಟು ಸುಂದರವಾಗಿರ್ತಕ್ಕಂಥ ಡಿಫ್ರೆಂಟ್ ಕಲರ್ಸು. ಆಮೇಲೆ ಲಕ್ಕಿ ಮೀನುಗಳು ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದು ಒಳ್ಳೆ ಶ್ರೇಯಸ್ಸಾಗುತ್ತೆ ಅದನ್ನು, ಆ ಮೀನು ಸಾಕಿದರೆ ಮನೆ ಒಳಗಡೆ ಅಂತೇಳಿ ಅದನ್ನು ಪ್ರತೀತಿ ಇದೆ. ಹಾಗಾಗಿ ಅಂಥದ್ದನ್ನೆಲ್ಲವನ್ನು ಕೂಡ ಈಗ ತಂದು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೇನು ಫಿಶರೀಸ್ ಡಿಪಾರ್ಟ್ಮೆಂಟ್ನವರು ಸಿ ಇ ಒ ಅವರ ನೇತೃತ್ವದಲ್ಲಿ ಅದೆಲ್ಲ ಡಿ ಸಿ ಅವರು, ಸಿ ಇ ಒ ಅವರು ಎಲ್ಲ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಭಾಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ. ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಈ ರೀತಿ ಮೀನುಗಳು ನೋಡೋಕೆ ಎಲ್ಲಿ ಹೋಗ್ಬೇಕು ಮಕ್ಕಳು, ನಮಗೆ ದೊಡ್ಡವರು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅದನ್ನು ತಂದು ಇಲ್ಲೆಲ್ಲ ಮಾಡಿದ್ದಾರೆ. ಅದಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ. ಅಂದರೆ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀರಲ್ಲ, 10 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಉಚಿತ, ಸರ್ಕಾರಿ ವಿದ್ಯಾರ್ಥಿಗಳಿಗೆ ಉಚಿತ. ಅದೆಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ದಿನದಲ್ಲಿ ಮಾಡೋಣ. ಇಲ್ಲ, ಬೋಟ್ದು ಈಗ ಆಕ್ಷನ್ ಮಾಡಿತ್ತು. ಈಗ ಅವ್ರು ಯಾರೋ ಪ್ರೈವೇಟ್ ಏಜೆನ್ಸಿಗೆ ಆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಈಗ ಬೋಟ್ ನಡೆಸ್ತಾರೆ ಅವರು. ಮತ್ತು ಮೇಂಟೆನೆನ್ಸಿಗೆ ಯಾವುದೋ ಅಲ್ಲಿಂದ ಒಂದಿಷ್ಟು ವರಮಾನ ಉತ್ಪತ್ತಿ ಆದರೆ ಆ ಮೇಂಟೆನೆನ್ಸಿಗೆ ಆಗುತ್ತೆ. ಕೆರೆ ಮೇಂಟೆನೆನ್ಸ್ ಮಾಡೋದಕ್ಕೆ